ಇನ್ನು ಮೊದಲ ಬಾರಿಗೆ ದೇವೇಗೌಡರನ್ನ ಹೊಗಳಿದ್ದಾರೆ ರಾಜಣ್ಣ. ಜೆಡಿಎಸ್ ಕೋಟೆಯಲ್ಲಿ ಎಚ್ಡಿಡಿ ಮತ್ತು ರೇವಣ್ಣರನ್ನ ಹೊಗಳಿದ್ದಾರೆ ರಾಜಣ್ಣ ಅವರು. ಚಂದ್ರಾಯಪಟ್ಟಣದ ಶಾಲಾ ಕಟ್ಟಡದ ಉದ್ಘಾಟನೆಯ ವೇಳೆ ಮಾತನಾಡಿದ್ದಾರೆ. ದೇವೇಗೌಡರು ಶಕ್ತಿ ಮೀರಿ ಇಲ್ಲಿ ಕೆಲಸ ಮಾಡಿದ್ದಾರೆ. ಜೊತೆಯಲ್ಲಿ ರೇವಣ್ಣ ಉತ್ತಮ ಕೆಲಸಗಾರ, ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡಿ ಇಲ್ಲ. ಜೊತೆಯಲ್ಲಿ ನಾವು ಸಾರ್ವಜನಿಕ ಕೆಲಸಗಳಿಗೆ ಸಹಕಾರವನ್ನ ನೀಡ್ತೀವಿ ಅನ್ನೋದಾಗಿ ರಾಜಣ್ಣ ಹೇಳಿದ್ದಾರೆ. ಮೊದಲ ಬಾರಿಗೆ ದೇವೇಗೌಡರನ್ನ ಹೊಗಳಿದ್ದಾರೆ ರಾಜಣ್ಣ ಅವರು. ಜೆಡಿಎಸ್ ಕೋಟೆಯಲ್ಲಿ ಎಚ್ಡಿಡಿ ಮತ್ತು ರೇವಣ್ಣರನ್ನ ಹೊಗಳಿದ್ದಾರೆ ರಾಜಣ್ಣ. ಚಂದ್ರಾಯಪಟ್ಟಣದ ಶಾಲಾ ಕಟ್ಟಡ ಉದ್ಘಾಟನೆಯ ಹೊತ್ತಿನಲ್ಲಿ ಮಾತನಾಡಿರೋದು ಇವತ್ತು. ದೇವೇಗೌಡರು ಈ ಜಿಲ್ಲೆಗೆ ತುಂಬಾ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಅವರನ್ನ ಈ ಜಿಲ್ಲೆಯ ಜನ ತುಂಬಾ ನೆನಪನ್ನ ಮಾಡ್ಕೊಂತಾರೆ, ಯಾಕಂದ್ರೆ ಕೆಲಸ ಮಾಡಿದ್ದಾರೆ ಅವರು. ದೇವೇಗೌಡರು ಶಕ್ತಿ ಮೀರಿ ಇಲ್ಲಿ ಕೆಲಸವನ್ನ ಮಾಡಿದ್ದಾರೆ. ದೇವೇಗೌಡರು ಈ ಜಿಲ್ಲೆಗೆ ಏನೇನ್ ಮಾಡಿದ್ದಾರೆ ಇವತ್ತು ಎಲ್ಲ ಅವ್ರನ್ನ ಯಾಕೆ ಅನಿಸ್ತಾರೆ. ಈಗ ರೈಲ್ವೆ ಮಾರ್ಗ ಇದೆಯಲ್ಲ, ಇವೆಲ್ಲವೂ ಕೂಡ ಅವರು ಮಾಡಿದಂತದ್ದು, ಹೆಚ್ಚು ಆಸಕ್ತಿ ವಹಿಸಿದಂತದ್ದು. ರೇವಣ್ಣನು ಅಷ್ಟೇ, ಈ ಮೂರೇ ತಾಲೂಕಿಗೆ ರೇವಣ್ಣ ಹಾಸನ ಜಿಲ್ಲೆ ಅಂದ್ರೆ ಮೂರೇ ತಾಲೂಕು. ಯಾವುದು ಹೊಳೆನರಸೀಪುರ, ಕುರುಗೋಡು, ಚನ್ನರಾಯಪಟ್ಟಣ, ಆ ಮೂರೇ ತಾಲೂಕು. ಮೂರ್ ತಾಲೂಕೆ ಹಾಸನ ಜಿಲ್ಲೆ ರೇವಣ್ಣಗೆ ಸೇರಿದಂಗೆ. ಇರ್ಲಿ, ಕೆಲಸ ಮಾಡೋದಕ್ಕೆ ನಮ್ದೇನು ಅಡ್ಡಿ ಇಲ್ಲ. ಸಾರ್ವಜನಿಕವಾಗಿ ಏನೆಲ್ಲ ಸೌಲಭ್ಯಗಳು ಬೇಕಾಗ್ತದೆ ಅದನ್ನ ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚು ಆಸಕ್ತಿ ವಹಿಸಿ ಕೆಲಸ ಮಾಡಿದ್ದಾರೆ. ಆದ್ರೆ ನಾನು ಆ ಕಡೆ ಮಾಡಿಲ್ಲ, ಇಲ್ಲಿ ಮಾತ್ರ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರು ಅಂತೇಳಿ ಯಾರು ಭಾವನೆ ಮಾಡಬಾರ್ದು. ಎಲ್ಲೇ ಮಾಡಿದ್ರು ಕೂಡ ಜನರಿಗೋಸ್ಕರ ಮಾಡೋದು, ಸ್ವಾರ್ಥಕ್ಕೆ ಏನಿರೋದಿಲ್ಲ. ಈಗ ದೇವೇಗೌಡರು ಈ ಜಿಲ್ಲೆಗೆ ಏನೇನ್ ಮಾಡಿದ್ದಾರೆ ಇವತ್ತು ಎಲ್ಲ ಅವ್ರನ್ನ ಯಾಕೆ ಅನಿಸ್ತಾರೆ. ಈಗ ರೈಲ್ವೆ ಮಾರ್ಗ ಇದೆಯಲ್ಲ, ಇವೆಲ್ಲವೂ ಕೂಡ ಅವರು ಮಾಡಿದಂತದ್ದು, ಹೆಚ್ಚು ಆಸಕ್ತಿ ವಹಿಸಿದಂತದ್ದು. ರೇವಣ್ಣನು